ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಬ್ಲಾಸ್ಟ್ ಆಗಿದೆ. ಇವತ್ತು ಮಧ್ಯಾಹ್ನ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಆಗಿದೆ. ಇವತ್ತು ಸಂಜೆ ಅಥವಾ ನಾಳೆ ಘಟನಾ ಸ್ಥಳಕ್ಕೆ ಭೇಟಿ ಕೊಡ್ತೀನಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಬ್ಲಾಸ್ಟ್ ಆಗಿರುವ ಬಗ್ಗೆ ಪೊಲೀಸರಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದೀನಿ. ಈಗಾಗಲೇ ಕಮಿಷನರ್ ಪೊಲೀಸರು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ತನಿಖೆಯ ಬಳಿಕ ಸ್ಫೋಟದ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತನಿಖೆ ಆದ ನಂತರ ಗೊತ್ತಾಗುತ್ತೆ ಅಂತ ಅವರು ಹೇಳಿದ್ದಾರೆ. ಬಟ್ ಇದು ಗೃಹ ಸಚಿವರು ಹೇಳಿದ್ರು ಕೂಡ ಎಲ್ಲೋ ಒಂದು ಕಡೆ ಬೆಂಗಳೂರಿಗರಿಗೆ ಭಯ ಆಗ್ತಾ ಇದೆ ಅಂತ, ಮನೆಯಿಂದ ಹೊರಗಡೆ ಕಾಲಿಡೋದಕ್ಕೂ ಭಯ ಆಗ್ತಾ ಇದೆ. 2008ರಲ್ಲಿ ಬೆಂಗಳೂರಿನಲ್ಲಿ ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಆಯಿತು ನೋಡಿ. 20 ಜನರಿಗೆ ಗಾಯ ಆಯಿತು, ಒಬ್ಬರು ಸಾವನ್ನಪ್ಪಿದ್ರು. ಆಗಲೂ ಬೆಂಗಳೂರಲ್ಲಿ ಈ ಥರ ಎಲ್ಲ ಆಗ್ಲಿಕ್ಕಿಲ್ಲ ಬಿಡಿ ಅಂತ ಇದ್ರು. ಎಷ್ಟೋ ಜನ ಅಂತ ಇದ್ರು ಬೆಂಗಳೂರಲ್ಲಿ, ಇಲ್ಲಪ್ಪ ಟೆರರಿಸ್ಟ್ ಬ್ಲಾಸ್ಟ್ ಎಲ್ಲ ಅಲ್ಲ ಇದು ಅಂತ ಹೇಳ್ತಾ ಇದ್ರು. ಬಟ್ ಅದು ಟೆರರಿಸ್ಟ್ ಬ್ಲಾಸ್ಟ್ ಆಗಿತ್ತು, ಸರಣಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. 2008ರಲ್ಲಿ ಆದಂಥ ಘಟನೆ. ಅಲ್ಲಿ ಲೋ ಇಂಟೆನ್ಸಿವ್ ಕ್ರೂಡ್ ಬಾಂಬ್ ಅನ್ನ ಯೂಸ್ ಮಾಡ್ಕೊಂಡಿದ್ರು. ಏನು ಪರಮೇಶ್ವರ್ ಮಾತಾಡಿದ್ದಾರೆ ಇದ್ರ ಬಗ್ಗೆ, ಕೇಳ್ಕೊಂಬನ್ನಿ. ಇದು ಪರಮೇಶ್ವರ್ ಅವರು ಹೇಳಿದಂಥ ಮಾತು. ಅವ್ರು ಹೇಳಿದ್ರು, ನೋಡೋಣ ಪೊಲೀಸರು ಏನು ಹೇಳ್ತಾರೆ ನೋಡೋಣ, ಅದ್ರ ಮೇಲೆ ನಾನು ರಿಯಾಕ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಪ್ರಾಥಮಿಕ ತನಿಖೆ ಆಗಬೇಕು. ಜೊತೆಗೆ ಅಲ್ಲಿ CC ಕ್ಯಾಮ್ರಾಗಳಿದ್ದಾವೆ. ಆ CC ಕ್ಯಾಮ್ರಾಗಳು ಒಂದು ಕಡೆ ಹೋಟೆಲಲ್ಲೂ ಇದೆ, ಅಕ್ಕಪಕ್ಕದ ಬೇರೆ ಬೇರೆ ಮಳಿಗೆಗಳಲ್ಲೂ ಕೂಡ ಇದೆ. ಸೊ ಗೊತ್ತಾಗುತ್ತೆ ಯಾರು ಏನು ಅಂತ ಹೇಳಿ ಗೊತ್ತಾಗುತ್ತೆ. ಅದರ ಜೊತೆಗೆ ಒಂದು ವೇಳೆ ಅದು ID ಆಗಿದ್ದಿದ್ರೆ, ಬಾಂಬೆ ಆಗಿದ್ದಿದ್ರೆ, ಅಲ್ಲಿ ಏನೆಲ್ಲ ಪಾರ್ಟಿಕಲ್ ಸಿಗ್ತವೆ, ಏನೆಲ್ಲ ಎವಿಡೆನ್ಸ್ ಸಿಗ್ತವೆ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಯಾಕಂದರೆ ಅಳಗ ಜ್ಞಾನೇಂದ್ರ ಅವರು ನಮ್ಮ ಜೊತೆ ಕನೆಕ್ಟ್ ಆಗ್ತಾ ಇದ್ದಾರೆ, ಮಾಜಿ ಗೃಹ ಸಚಿವರು. ಸರ್ ನಮಸ್ತೆ. ನಮಸ್ಕಾರ ಸರ್, ಇದು ಬಾಂಬ್ ಬ್ಲಾಸ್ಟ್ ಹೌದೋ ಅಲ್ವೋ ಅಂತ ಇನ್ನೂ ಕೂಡ ಗೊತ್ತಿಲ್ಲ. ಬಟ್ ಮೇಲ್ನೋಟಕ್ಕೆ ನೋಡಿದಾಗ ಬಾಂಬ್ ಬ್ಲಾಸ್ಟ್ ಆಗಿರಬಹುದು ಅಂತ ಅನ್ಸುತ್ತೆ. ಆ ತರದ ಸಾಕ್ಷಿಗಳು ಸಿಕ್ಕಿದಾವೆ. ಏನ್ ಹೇಳ್ತೀರಿ ಸರ್? ನೋಡಿ, ಸುಮಾರು 1-1.25 ಗಂಟೆಗೆ ಇದಾಗಿದೆ ಅಂತ ನಿಮ್ ಚಾನೆಲ್ಗಳಲ್ಲಿ ನಾನು ನೋಡಿದೆ. ಹೌದು. ಆ ಟೈಮ್ ನಲ್ಲಿ ಊಟಕ್ಕೆ ರಾಮೇಶ್ವರಂ ಕೆಫೆಗೆ ತುಂಬಾ ಜನ ಇರ್ತಾರೆ ಅಲ್ಲಿ. ಹೌದು ಹೌದು ಹೌದು. ಸಾವು ನೋವುಗಳು ಆಗ್ಲಿ ಅಂತ ಹೇಳಿ ಇಂಟೆನ್ಷನಲಿ ಇಟ್ಟಂಗ್ ಕಾಣುತ್ತೆ ಅದು. ಅದೇನೋ ಆಕಸ್ಮಿಕ ಏನೋ ತಂದಿಟ್ರು ಏನೋ ಆಯ್ತು ಅಂತ ಹೇಳುವಂತದ್ದಿಲ್ಲ. ಆ ಟೈಮ್ ನಲ್ಲಿ ರಶ್ ಇರುವ ಟೈಮ್ ನಲ್ಲಿ ಸಾವು ನೋವುಗಳು ಜಾಸ್ತಿ ಆಗ್ಲಿ ಅಂತ ತಂದಿಟ್ಟಿದ್ದಾರೆ. ಇನ್ನೊಂದು ನೀವ್ ಹೇಳೋ ಹಾಗೇನೆ ಈಗಾಗ್ಲೇ ಪೊಲೀಸ್ ಬಂದಿದೆ, FSL ಟೀಮ್ ಬಂದಿದೆ. ಬಹಳ ಇಂಪಾರ್ಟೆಂಟ್ ಏನು ಅಂದ್ರೆ, ನಾವಿದ್ದಾಗ್ಲೇ ಸೂಕೋ ಅಂತ ಹೇಳಿ ಆಫೀಸರ್ಸ್ ನೇಮಕ ಮಾಡಿದ್ವಿ, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಂತ. ಅವರು ಇಮಿಡಿಯೇಟ್ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಂತ ಅವ್ರನ್ನ ಅಪಾಯಿಂಟ್ ಮಾಡಿದ್ವಿ. ಸುಮಾರು 200 ಜನರನ್ನ ಅಪಾಯಿಂಟ್ ಮಾಡಿದ್ವಿ. ವಿಶೇಷ ಟ್ರೈನಿಂಗ್ ಕೊಟ್ಟಿದ್ದಾರೆ ಅವರಿಗೆ. ಏನ್ ಕೆಲಸ ಸರ್ ಅವ್ರದ್ದು? ಇದೇ ಕೆಲಸನ ಅವ್ರದ್ದು? ಈ ಇಂಥ ಘಟನೆಗಳಾದಾಗ ಮೊದಲು ಬರೀ ಸಬ್ ಇನ್ಸ್ಪೆಕ್ಟರ್ಗಳು ಹೋಗಿ ಚೆಕ್ ಮಾಡ್ತಾ ಇದ್ರು, ಅವ್ರು FIR ಆಗ್ತಿದ್ರು. ಇವತ್ತು ಇವ್ರು ಹೋಗಿ ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡ್ತಾರೆ. ಸುತ್ತ ರೌಂಡ್ ಮಾಡಿ ಯಾರನ್ನೋ ಜನ ಒಳಗ್ ಬಿಡದೇನೆ ಇವ್ರು ಹೋಗಿ ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡಿ ಅಲ್ಲಿ ಏನೇನಿತ್ತು, ಹೇಗಿತ್ತು, ಏನಿತ್ತು ಅಂತ ಹೇಳಿ ಎಲ್ಲ ಕಲೆಕ್ಟ್ ಮಾಡೋದು ಅವರೇ ಮಾಡ್ತಾರೆ. ಅವರಿಗೆ ಸ್ಪೆಷಲ್ ಟ್ರೈನಿಂಗ್ ಆಗಿರ್ತದೆ. ಅವ್ರು ಹೋಗಿದ್ದಾರೆ, ಈಗಾಗ್ಲೇ ಹೋಗಿದ್ದಾರೆ. ನನಗೆ ನನ್ನ ಮಾಹಿತಿ ಪ್ರಕಾರ ಅವ್ರು ಅದರಲ್ಲಿ ಕಲೆಕ್ಟ್ ಮಾಡ್ತಾರೆ. ಅದ್ರಲ್ಲಿ ಏನಿರ್ತದೆ, ಹೇಗಿರ್ತದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಅವ್ರಿಗೆ ಗೊತ್ತಾಗುತ್ತೆ. ಇಮಿಡಿಯೇಟ್ ಪೊಲೀಸಿಗೆ ಇನ್ಫಾರ್ಮ್ ಮಾಡಿ ಅದರ ಆಧಾರದ ಮೇಲೆ ಪೊಲೀಸು ತನಿಖೆಯನ್ನು ಮುಂದುವರಿಸ್ತಾರೆ. ಸರ್, ತಾವು ಗೃಹ ಸಚಿವರಾಗಿದ್ರಿ, ಇಂಥ ಅನೇಕ ಕೇಸ್ಗಳನ್ನ ಎನ್ಕೌಂಟರ್ ಮಾಡಿದಿರಿ ನೀವು ಕೂಡ. ಬಟ್ ಇದು ಮೇಲ್ನೋಟಕ್ಕೆ ಏನ್ ಅನ್ಸುತ್ತೆ ಅಂತ ಸರ್? ಒಂದು ಹೋಟೆಲ್ ನಲ್ಲಿ ಆಗಿರೋದ್ರಿಂದ ತುಂಬಾ ಜನ ಹೇಳ್ತಾರೆ ಗ್ಯಾಸು ಅಥವಾ ಬಾಯ್ಲರ್ ಎಲ್ಲ ಸ್ಫೋಟ ಆಗಿರಬಹುದೇನೋ ಅಂತ. ಬಟ್ ಆ ತರದ ಯಾವುದೇ ಕುರುಹು ಇಲ್ಲ ಅಲ್ಲಿ. ಎಲ್ಲಿ ಕೈ ತೊಳೆಯುವಂತ ಜಾಗದಲ್ಲಿ ಆಗಿದೆ ಇದು. ಅಡಿಗೆ ಮನೆಯಲ್ಲಿ ಆಗಿದ್ರೆ ಗ್ಯಾಸ್ ಅಂತ ಹೇಳ್ಬೋದಾಗಿತ್ತು, ಅಥವಾ ಗ್ಯಾಸ್ ಅನ್ನ ಸ್ಟೋರೇಜ್ ಮಾಡುವಂತ ಜಾಗದಲ್ಲಿ ಆಗಿದ್ರೆ ಹೇಳ್ಬೋದಾಗಿತ್ತು. ಇದು ಕೈ ತೊಳೆಯುವಂತ ಸಿಂಕ್ ಹತ್ರ ಆಗಿದೆ. ಆದ್ರಿಂದ ಅನ್ಸದ್ ಏನು ಬೇರೆ ಯೋಚನೆ ಮಾಡೋಂಗಿಲ್ಲ. ಇದು ಇಂಟೆನ್ಷನಲಿ ಯಾವ್ದೋ ಒಂದು ಬಾಂಬು ಇನ್ನೇನು ಇಲ್ಲೆಲ್ಲ ಟ್ರಯಲ್ ಬ್ಲಾಸ್ಟಿಗೆ ಮಾಡಿದ್ರು ಕೆಲವರೆಲ್ಲ, ನಿಮ್ಗೆ ಗೊತ್ತಿದೆ. ನಮ್ಮ ತಾಲೂಕಿನೇ ಒಬ್ಬ ಪ್ರೆಷರ್ ಕುಕ್ಕರ್ ನಲ್ಲಿ ಬಾಂಬ್ ತಯಾರು ಮಾಡಿ ತಂದಿಟ್ಟಿದ್ದ. ಇಂಥವ್ರು ಒಂದಷ್ಟು ಜನ ಇತ್ತೀಚೆಗೆ ಅದು ಏನೋ ಯಾಕೋ ನಾನು ಪೊಲಿಟಿಕಲಿ ಇದಾಗ್ತದೆ, ಅದು ಮಾತಾಡಬಾರ್ದು. ಅದು ನಾನು ಹೇಳ್ತೀನಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂಥರ ಅಸ್ಥಿರತೆಯ ವಾತಾವರಣ ನಿರ್ಮಾಣ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಜೊತೆ ಮಾತನಾಡಿದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.